ನಮಸ್ತೆ ವೀಕ್ಷಕರೇ, ಇಲ್ಲಿ ನೋಡಿ ನಾನು ಬಜ್ಜಿ ಮಾಡಾಕತ್ತೀನಿ. ಇದು ಕ್ಯಾಪ್ಸಿಕಮ್ಮು, ಇದು ಬಟಾಟಿ ಕ್ಯಾಪ್ಸಿಕಮ್ಮನ್ನು ಹೆಚ್ಕೊಂಡೀನಿ. ಅದರಲ್ಲಿ ಕಡಲೆ ಹಿಟ್ಟು, ಸ್ವಲ್ಪ ಖಾರ, ಅರಿಶಿನ ಪುಡಿ, ಸ್ವಲ್ಪ ಮಸಾಲೆ ಪುಡಿ, ಅಜ್ವಾನ, ತಿನ್ನೋ ಸೋಡಾ ಇಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ನಾನು ಕಲಿಸಿ ಇಟ್ಕೊಂಡಿದ್ದೆ. ಇಲ್ಲೇ ನಾನು ಏನು ಮಾಡೀನಿ, ಎಣ್ಣೆನ ನೆನೆಸಿಟ್ಕೊಂಡೀನಿ. ಎಣ್ಣೆನ ಕಾಸಾಕಿಟ್ಟೀನಿ. ಇವನ್ನ ಆ ಹಿಟ್ಟಿನಲ್ಲಿ ನೆನೆ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಈ ಥರ ಬಟಾಟಿನ ಇದರಲ್ಲಿ ಬಿಡ್ತೀನಿ. ಸಾಯಂಕಾಲ ಚಾದ ಜೊತೆಗೆ ಮಾಡ್ತಾಯಿರೋದು. ನೋಡಿ ವೀಕ್ಷಕರೇ, ಈ ಥರ ನಾನು ಬಿಡ್ತೀನಿ. ಒಂದು ಮೆಣಸಿನ್ಕಾಯ್ದು ಬಿಡ್ತೀನಿ, ಇದರಲ್ಲಿ ಇನ್ನೊಂದು ಮೆಣಸಿನ್ಕಾಯ್ದು ಬಿಡ್ತೀನಿ. ನೋಡಿ ವೀಕ್ಷಕರೇ, ಈ ಥರ ನಾನು ಬಿಡ್ತಾಯಿದ್ದೀನಿ. ಇವಾಗ ಇದನ್ನು ಹೊಳ್ಳಿಸ್ಬೇಕು. ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಬೇಕು, ಅಂದರೆ ಚೆಂದಾಗಿ ಬೇಯ್ತಾವೆ. ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಬೇಕು. ಥರ ಬೇಯಿಸ್ಬೇಕು. ಈ ಥರ ಬೇಯಿಸೋದ್ರಿಂದ ಚಹಾ ಕೂಟಾಗ ಮಾಡೀನಿ ನಾನು. ಇವಾಗ ನೋಡಿ ವೀಕ್ಷಕರೇ, ಸ್ವಲ್ಪ ಬಿಸಿ ಬಿಸಿ ಇರ್ತದೆ, ತಿಂದ್ರೆ ಭಾಳ ಚಲೋ ಅನ್ನಿಸ್ತಾವೆ. ನೋಡಿ, ಕ್ಯಾಪ್ಸಿಕಮ್ಮು ಮತ್ತು ಬಟಾಟಿಯನ್ನು ಹೆಚ್ಚಿ ಕಡಲೆ ಹಿಟ್ಟು ಹಾಕಿ ಅರಿಶಿನ, ಮಸಾಲೆ ಪುಡಿ, ಉಪ್ಪು, ಸ್ವಲ್ಪ ಖಾರ ಪುಡಿ, ತಿನ್ನೋ ಸೋಡಾ, ಅಜ್ವಾನ ಹಾಕಿ ಕಲಸಿ ಇಟ್ಕೊಂಡಿದ್ದೆ. ಎಣ್ಣೆ ಕಾಸಿ ಈ ಥರ ಎದ್ದು ಬಿಡಬೇಕು. ಜಾಸ್ತಿ ಹಿಟ್ಟು ಹಚ್ಚಬಾರ್ದು, ಸ್ವಲ್ಪ ಕಡಿಮೆ ಹಿಟ್ಟು ಹಚ್ಚಿ ಬೇಯಿಸೋದ್ರಿಂದ ಬಟಾಟಿ ಬಾಯಾಗಿ ಸಿಗ್ತೈತಿ, ರುಚಿ ಅನ್ನಿಸ್ತೈತಿ. ನೋಡಿ ವೀಕ್ಷಕರೇ, ಬಟಾಟಿ ಕ್ಯಾಪ್ಸಿಕಮ್ಮಿನ ಬಜ್ಜಿ ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ.